ಒಬ್ಬ RCB ಫ್ಯಾನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನೆ ಏನು ಬೆಂಗಳೂರಿನಲ್ಲಿ ನಡೀತು ಘಟನೆ, ಅದನ್ನು ಇನ್ನೂ ಕೂಡ ನಮ್ಮ ಮನಸ್ಸಿನ ತೆಗೆಯಕ್ಕೆ ಆಗ್ತಾ ಇಲ್ಲ. ಅಷ್ಟು ಜನ ವೆರಿ ಇಂಟೆಲಿಜೆಂಟ್ ಎಜುಕೇಟೆಡ್ ಯಂಗ್ಸ್ಟರ್ಸ್ಗಳು ಇವತ್ತು ಇಲ್ಲ ಅನ್ನೋ ಜನ ಅಂತ ಅಂದ್ರೆ ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಆದ್ರೂ ಯಾರು ಹಾಗಾದ್ರೆ? ನನ್ನ ಅಭಿಪ್ರಾಯದಲ್ಲಿ ಇದು ನೇರ ಕಾರಣ ಈ ರಾಜ್ಯ ಸರ್ಕಾರ. ಯಾಕೆ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ರಾಜ್ಯ ಸರ್ಕಾರದಲ್ಲಿ ಒಂದು ಇಂಟೆಲಿಜೆನ್ಸ್ ವಿಂಗ್ ಅಂತಾನೆ ಇರುತ್ತೆ. ಅದ್ರ ಕೆಲಸನೇ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಇದಕ್ಕೆ ಕಾರ್ಯಕ್ರಮಗಳಿಗೆ ಎಷ್ಟು ಜನ ಸೇರ್ತಾರೆ, ಏನು ಅಹಿತಕರ ಘಟನೆ ನಡೀತದೆ ನಡೆಯಲ್ಲ ಅನ್ನಂತ ಮಾಹಿತಿ ಕಲೆ ಹಾಕದನೆ ಆ ಇಂಟೆಲಿಜೆನ್ಸ್ ವಿಂಗ್. ಅಲ್ಲ ರೀ, ಒಂದು IPL ಮ್ಯಾಚ್ ನಲ್ಲಿ RCB ಆಡ್ತಾ ಇದೆ ಅಂತ ಅಂದ್ರೇನೆ ಜನರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಗೆಲ್ಲೋದು ಸೋಲೋದು ಬೇರೆ ವಿಚಾರ. ಆ ಒಂದು 35,000 ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೀಟ್ ಇದೆ ಅಂತ ಅಂದ್ರೆ ಆ 35,000 ಜನ ಹೊರಗಡೆ ಇರ್ತಿದ್ರು ಮಿನಿಮಮ್. ಹಂಗೆ ಜನ ಮುತ್ಕೊಳ್ತಾರೆ RCB ಮ್ಯಾಚ್ಗಳು ಅಂತ ಅಂದ್ರೆ. ನಿನ್ನೆ ಅಂದ್ರೆ ಮೊನ್ನೆ 18 ವರ್ಷಗಳ ನಂತರ RCB IPL ಟ್ರಾಫಿನ ಗೆಲ್ಲುತ್ತೆ. ಸಂಭ್ರಮ ಯಾವ ಮಟ್ಟಗಿತ್ತು ಅಂದ್ರೆ, ಆ ದಿನದ ರಾತ್ರಿ ಬೆಂಗಳೂರಿನಲ್ಲಿ ಪಟಾಕಿಗಳು ಹೊಡೆದು ನೋಡಿದ್ರೆ ದೀಪಾವಳಿಲೂ ಹೊಡಿಲಿಲ್ಲ ಪಟಾಕಿ. ಅಷ್ಟೊಂದು ಸಂತೋಷದ ಸಂಭ್ರಮ